ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ಎರಡನೇ ದಿವಸದ ಪಾದಯಾತ್ರೆ ಸಮಯ 2 ಗಂಟೆ 23 ನಿಮಿಷ. ಲಿಂಗಸೂರಿನಿಂದ ಸರ್ಜಾಪುರದ ಕಡೆ ಹೋಗ್ತಾ ಇದ್ದೀವಿ. ಸರ್ಜಾಪುರಕ್ಕೆ ಊಟದ ವ್ಯವಸ್ಥೆ ಮಾಡಿರ್ತಾರೆ, ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಮತ್ತೆ ನಮ್ಮ ಪಾದಯಾತ್ರೆಯನ್ನು ಬೆಳೆಸ್ತೇವೆ. ಇಲ್ಲಿ ಈ ರಸ್ತೆ ಯಾಕೆ ತೋರಿಸ್ತಾ ಇದ್ದೀನಿ ಅಂತ, ಈ ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಪ್ರತಿ ಸಾರಿ ಸಿಕ್ಕಾಪಟ್ಟೆ ಬಿಸಿಲು. ಈ ಸಾರಿ ತಂಬಗೆ ಗಾಳಿ ಇರೋದ್ರಿಂದ ಅಷ್ಟೊಂದು ಬಿಸಿಲೇನು ಅನಿಸಿಲ್ಲ. ಆದರೆ ತುಂಬ ಲಾಂಗ್ ಒಂದೇ ಇರೋದ್ರಿಂದ ಮಧ್ಯದಲ್ಲಿ ಏನೂ ಸಿಗೋದಿಲ್ಲ. ಇಲ್ಲಿ ತುಂಬ ಕಷ್ಟದ ದಾರಿ ಅಂತ ನಾವು ಈ ರಸ್ತೆನ ಕರಿತೀವಿ. ಈ ಬಿಸಿಲಿಗೆ ಎಂಥ ನಡಿಗೆ ನಡೆಯುವಂಥ ವ್ಯಕ್ತಿ ಆದರೂ ಕೂಡ ಈ ಬಿಸಿಲಿಗೆ ಬೇಜಾರಾಗ್ತಾನೆ. ಯಾಕಂದರೆ ನೋಡಿ, ಬರೀ ಬಸ್ಸು ಗಾಡಿಗಳು ಹಿಂದೆನೂ ಬಿಟ್ಟರೆ ಹೊಲ, ಈ ಥರ ಇಷ್ಟು ಈ ರಸ್ತೆ ಬೇಜಾರು ಮಾಡುತ್ತೆ. ಆದರೆ ಅನಿವಾರ್ಯ, ಹೋಗಲೇಬೇಕು. ಎಲ್ಲರೂ ಬರ್ತಾರೆ, ನೀರಿನ ಬಾಟ್ಲ್ಗಳನ್ನು ಕೈಯಲ್ಲಿ ಹಿಡ್ಕೊಂಡು ಬರ್ತಾರೆ. 8 ಕಿಲೋಮೀಟರ್ ಈ ಥರ ಇದೆ ರಸ್ತೆ. ಓಕೆ, ಇದು ಸರ್ಜಾಪುರದಲ್ಲಿ ಇವತ್ತು ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಮಾಡಿದರು. ಎಲ್ಲರೂ ಊಟ ಮಾಡಿ ಮಲ್ಕೊಂಡಿದ್ದಾರೆ. ಸರ್ಜಾಪುರದ ಸ್ವಾಮಿಗಳು ಶ್ರೀ ಸದ್ಗುರು ಜ್ಞಾನೇಂದ್ರ ದೇವ ಅವಧೂತ ಸ್ವಾಮಿಗಳು, ಅವ್ರ ದರ್ಶನ ಕೂಡ ಕೂಡ ತುಂಬ ಚೆನ್ನಾಗಿ ನೃತ್ಯವನ್ನು ಇಲ್ಲಿ ಊಟ ಮಾಡಿ ಎಲ್ಲ ಮಲಗಿದ್ದಾರೆ. ಚಾರ್ಜ್ ಮಾಡ್ಕೊಳ್ಳೋರು ಚಾರ್ಜ್ ಮಾಡ್ಕೊತಾ ಇದ್ದಾರೆ. ಹೋಗ್ಬೇಕಂದ್ರೆ ಮೊಬೈಲ್ ಬೇಕು, ಮೊಬೈಲ್ ಚಾರ್ಜ್ ಮಾಡ್ಕೊತಾ ಇದ್ದಾರೆ. ಇವರೆಲ್ಲ ಸೇವಾರ್ಥಿಗಳು. ತುಂಬ ಅದ್ಭುತವಾಗಿ ಪ್ರಸಾದನ ಮಾಡಿದರು. ನಾವೇ ಸ್ವಲ್ಪ ಬರೋದು ಲೇಟ್ ಆಯಿತು, ಹಾಗಾಗಿ ಎಲ್ಲ ಈಗ ಊಟದ ಎಲ್ಲ ಸಾಮಗ್ರಿಗಳನ್ನು, ಪಾತ್ರೆ ಪಗಡ ಎಲ್ಲ ನಮ್ಮ ವೆಹಿಕಲ್ನಲ್ಲಿ ಹಾಕ್ತಾ ಇದ್ದಾರೆ. ಹೀಗಿರುತ್ತೆ ವೆಹಿಕಲ್ಲು. ಎಲ್ಲ ಸೇವಾರ್ಥಿಗಳು ಎಲ್ಲ ಬ್ಯಾಗ್ನಲ್ಲಿ ಹಾಕಿ ಗಾಡಿನಲ್ಲಿ ಎಲ್ಲ ಸೇವೆ ಮಾಡೋರು ಗಾಡಿನಲ್ಲಿ ಹಾಕಿಬಿಟ್ಟು ಈ ಗಾಡಿ ತೊಗೊಂಡು ಬರೋದು. ಎಲ್ಲರೂ ನಿಷ್ಕಲ್ಮಶ ಮನಸ್ಸಿನಿಂದ ಸೇವೆ ಮಾಡ್ತಾರೆ. ಯಾರು ಆ ಥರ ಬಿಂಕ ಬಿಂಬನ್ನು ತೋರಿಸೋದಿಲ್ಲ. ಸೇವೆ ಅಂದಮೇಲೆ ರಾಯರ್ ಸೇವೆಗೆ ಬಂದಿದ್ವಿ ಅಂದಮೇಲೆ ಸೇವೆ ಮಾಡೋಣ ಅಂತ ಎಲ್ಲರೂ ಪಾಪ ಮನಸ್ಸಿನ ಸೇವೆ ಮಾಡ್ತಾರೆ. ದೇವಸ್ಥಾನದವರು ಕೂಡ ತಮ್ಮ ಕಮಿಟಿಯ ರೂಮನ್ನು ನಮಗೆ ಅಡುಗೆಗೆ ಬಳಸೋದಕ್ಕೆ, ಏನಾದರೂ ಬೇಕಾದರೆ ತೊಗೊಳೋದಕ್ಕೆ ನಮಗೆ ಕೊಟ್ಟಿರ್ತಾರೆ. ಇವತ್ತು ಮಧ್ಯಾಹ್ನದ ಊಟ ತುಂಬ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಊಟ ಆಗಿತ್ತು. ಕಟ್ಟಿ ರೊಟ್ಟಿ, ಪಲ್ಯ, ಜುಣಕ ಅಂತೀವಿ ನಾವು. ಕಟ್ಟಿ ರೊಟ್ಟಿ, ಜುಣಕ, 2 ಕರಿ. ಇವತ್ತು ಮಧ್ಯಾಹ್ನ ಊಟ ತುಂಬ ಅದ್ಭುತವಾಗಿತ್ತು. ಕಟ್ಟಿ ರೊಟ್ಟಿ, ಜುಣಕ, ಸ್ವೀಟು ಬಂದುಬಿಟ್ಟು ಸೋನ್ ಪಾಪಡಿ. ಆದಮೇಲೆ ನಮ್ಮ ಬೂದ್ಯಾಳ ಬಸ್ಸು ಅವರು, ನಮ್ಮ RTO ಏಜೆಂಟ್ರಾಗಿರುವಂಥ ಮುದ್ದೇಬೇಳದ ಬೂದ್ಯಾಳ ಬಸ್ಸು ಅವರು ಇವತ್ತು ರೈತ ಮತ್ತು ಮಸಾಲೆ ಅನ್ನ ಅಂದರೆ ಪಲಾವ್ ಅದರದ್ದು ಸೇವೆ ಕೊಟ್ಟಿದ್ದರು.
ಅವರಿಂದ ಎಲ್ಲ ಜನ ಎಲ್ಲ ನಮ್ಮ ಪಾದಯಾತ್ರಿಗಳು ಊಟ ಮಾಡಿ ಇನ್ನೇನು ಇಲ್ಲಿಂದ ಹೊರಡ್ತಾ ಇದ್ದಾರೆ. ಇಲ್ಲಿಂದ ಒಂದು 8 ಕಿಲೋಮೀಟ್ರ್ ಹೋಗೋದು. ರಾತ್ರಿ ಊಟ ತುಂಬ ಸ್ವೀಟ್ ಊಟ, ಹೋಳಿಗೆ ಊಟ ಇದೆ ಅಂತ ಹೇಳಿದ್ದಾರೆ. ಹೋಳಿಗೆ ಊಟ ಮಾಡ್ತಾರೆ. ಎಲ್ಲರೂ ಹೋಳಿಗೆ ಊಟ ಮಾಡಿಕೊಂಡು ಇನ್ನು ಒಂದು ವಸತಿ ಆಗುತ್ತೆ. ನೆಕ್ಸ್ಟ್ ಊರು ಚಿಕ್ಕೇಸರೂರು ಅಂತ, ಅಲ್ಲೊಂದು ವಸತಿ ಆಗುತ್ತೆ. ಆ ವಸತಿ ಮುಗಿದ್ಮೇಲೆ ಮತ್ತು ನಮ್ಮ ಇದಕ್ಕೆ ನಾವು ಹೊರಡೋದು. ತುಂಬ ದೊಡ್ಡದು ಗುಡಿ ಇದೆ, ಅದ್ಭುತವಾಗಿದೆ ಗುಡಿ. ಎಲ್ಲರೂ ಆರಾಮಾಗಿ ತಂಗಿರ್ತಾರೆ, ಬಿಸಿಲಿರುತ್ತೆ ಅಂತ. ತುಂಬ ಲಾಂಗ್ ಜರ್ನಿ ಬಂದಿರ್ತೀವಿ, ಅಂದರೆ ಈ ರೋಡೇನು ತುಂಬ ಬಿಸಿಲಲ್ಲಿ ಬಂದಿರ್ತೀವಿ, ತುಂಬ ಕಷ್ಟ ಆಗಿರುತ್ತೆ ಎಲ್ರಿಗೂ. ಇಲ್ಲಿ ಬಂದು ತಂಗಿ ದೇವಸ್ಥಾನದಲ್ಲಿ ಪ್ರಸಾದ ಮಾಡಿಕೊಂಡು ಇಲ್ಲಿಂದ ಹೊರಡ್ತಾರೆ. ಇನ್ನೇನು ಒಂದು 8 ಕಿಲೋಮೀಟ್ರ್ ಇದೆ ನಮ್ಮದು 2ನೇ ದಿನದ ವಸತಿ ಒಗೆಯುವಂಥ ಪ್ಲೇಸು. ಅಲ್ಲಿಗೆ ಹೋಗಿ ಅಲ್ಲಿ ಸಂಜೆ ಊಟ ಮಾಡಿಕೊಂಡು ಸ್ವಲ್ಪ ಮೋಜು ಮಸ್ತಿ ಇರುತ್ತೆ. ಇವತ್ತು ತುಂಬ ಚೆನ್ನಾಗಿ ಮೋಜು ಮಸ್ತಿ ಮಾಡ್ತಾರೆ. ಹಾಡಾಡೋದು, ದೇವ್ರ ಸಾಂಗ್ ಸೇರಿ, ಫಿಲ್ಮ್ ಸಾಂಗ್ ಸೇರಿ, ಎಲ್ಲ ಸಾಂಗ್ ಯಾರು ಹಾಡೋಕ್ಕೆ ಇಷ್ಟ ಇರುತ್ತೆ ಅವರೆಲ್ಲರೂ ತಾವು ಹಾಡುಗಳನ್ನು ಹಾಡಿ ತುಂಬ ಎಂಜಾಯ್ಮೆಂಟ್ ಮಾಡ್ತಾರೆ. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹೊರಡ್ತಾ ಇದ್ವಿ. ಇಲ್ಲಿ ಸರ್ಜಾಪುರದ ಏನು ಮಠಕ್ಕೆ ಹೋಗಿದ್ವಿ. ಮಠದ ಎದುರುಗಡೆ ಇವ್ರ ಹೆಸರು ಬಸಣ್ಣ ಮೇಟಿಗೌಡರು. ಇವ್ರದ್ದು ಶಾಪ್ ಇದೆ, ಕಿರಾಣಿ ಶಾಪ್. ರಾಯರ ಮೇಲೆ ಅವರು ಕೂಡ ಎಷ್ಟು ಭಕ್ತಿ ಅಂದ್ರೆ, ನಾವು ಪಾದಯಾತ್ರೆ ಹೋಗೋರಿಗೆ ಕುಂದ್ರಿಸಿ ಮನೆಯಿಂದ ಟೀ ಮಾಡೋಕೆ ಹೇಳಿ ನಮ್ಗೆ ಟೀ ಕುಡಿಸಿ ಕಳಿಸ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಅವರೇ ಕಪ್ ತಗೊಂಡ್ಬಂದು ಅವರೇ ಟೀ ಕೊಟ್ಟು, ಇವರು ಶ್ರೀಮತಿ ಅವರು ಇಷ್ಟೆಲ್ಲ ಸೇವೆ ಮಾಡ್ತಾರೆ. ರಾಯರಿಗೆ ಮನಸ್ಸೋಲ್ದೇ ಇರೋ ವ್ಯಕ್ತಿನೇ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ರಾಯರ ಭಕ್ತಿ ಅಂತಂದ್ರೆ ಸುಮ್ನೆ ಅಲ್ಲ. ಇಲ್ಲೆಲ್ಲ ಈ ಕಡೆ ₹1 ₹2 ಯೋಚನೆ ಮಾಡುವಂತ ಪ್ರಪಂಚ ಇದು. ಅದರಲ್ಲಿ ಈ ಭಾಗದಲ್ಲಿ ಇನ್ನಷ್ಟು ಜಾಸ್ತಿ. ಆದ್ರೆ ರಾಯರಿಗೆ ಇಷ್ಟೊಂದು ಇವರು ಭಕ್ತಿ ರಾಯರ ಮೇಲೆ ಇದೆ ಅಂದ್ರೆ ನಿಜವಾಗ್ಲೂ ರಾಯರು ಇನ್ನೂ ಇದ್ದಾರೆ ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ಆಗುತ್ತೆ. ಊಟ ಅಂದೆ ನಾನು. ಮತ್ತೆ ನಮ್ ಜನ ಜಾಸ್ತಿ ಇದೆ, ನಮ್ಮ ಬ್ಯಾಡ್ ಬಿಡು ಅಂತ ಮಾಡ್ದಕ್ ಹೋದ್ರೆ ಅಂತ ಫೋನ್ ಮಾಡಿದ್ಲ ಆಕಿ. ಎಷ್ಟು ಮಂದಿನ ಇರ್ಲಪ್ಪ, ನಾ ಕೊಡ್ತಿದ್ವಿ ಪ್ರಸಾದ, ನೀವು ಮಾಡ್ದಕ್ಕೂ ಹೋಗ ಅವಶ್ಯಕತಿದ್ದಿಲ್ಲ. ಇಲ್ಲ, ನಮ್ ಗಾಡಿನೇ ಬಂದಿರ್ತೈತಿ ಮಾಡೋರು. ಹೌದ್ರಿ, ಅವ್ರು ಅಲ್ಲಿನ ಎಲ್ಲಾರು ಕೂಡಿ ಆಗ್ಲಿ ಆಗ್ಲಿ ಹಂಗೆ ಆಗ್ಲಿ. ಅದು ಶಿರ್ಸೇನಕ್ಕೆ ಹೋದ್ರೂ ಬರ್ತಾರಲ್ಲಪ್ಪ, ಎಲ್ಲರಿಗೆ ಪ್ರಸಾದ ಮಾಡಿಬಿಡ್ತೀವಪ್ಪ. ಅದೇ ಅದೇ ದೊಡ್ಡ ಪ್ರಮಾಣದಾಗ ಬೆಳೀಲಿ. ಬೇಡಪ್ಪ ಯಪ್ಪ, ಏನು ಕಡಿಮೆ ಆಗಲ್ಲ ಮಾಡಿದ್ದು. ರಾಯರ ಆಶೀರ್ವಾದದಿಂದ ಹಂಗೆ ನೀವು ಬಂದವರಿಗೆ ಅನ್ನದಾಸೋಹ ಮಾಡ್ಕೊತ ಹೋದ್ರೆ ಮಾಡ್ತೀವಪ್ಪ. ಏನ್ ನಮ್ಮ ಮನೆಗೆ ಅನ್ನ ಸಾರು ಕಂಟಿನ್ಯೂ ಇರ್ತಾರೆ. ನಾವ್ ಅಲ್ಲಿ ಹೋಗಿ ಕುಂತರು ಕೂಡ ಮೊದಲ ಕರ್ಕೊಂಡ್ ಬೆಸ್ಟ್. ಗೊತ್ತಿರಂಗಿಲ್ಲ ಅವ್ರಿಗೆ, ಗೊತ್ತಿಲ್ಲ. ಊಟನೂ ಮಾಡಲಿ, ಜಳಕನೂ ಮಾಡಲಿ, ಜಳಕ ಮಾಡ್ತಾರಪ್ಪ. 100 ಆಳು ಬರ್ತಾರ. ಇಲ್ಲಿ ಎಲ್ಲ ಜಳಕಕ್ಕೆ ಮೋಟರ್ ಹಚ್ಚಿ ಪೈಪ್ ಕೊಟ್ಟು ಬಿಡ್ತೀವಿ. ಎಲ್ಲರೂ ಜಳಕ ಮಾಡಿ ಏನ್ರಿ ಇಲ್ಲೆಲ್ಲ ಕೊಟ್ಟು ಬಿಡ್ತೀವಿ. ಅವ್ರು ಅರಿವಿ ಬಿಟ್ಟಾಗಲ್ಲ ಒಗದು ಕೊಟ್ಟು ಬಿಡ್ತಾನ. ಅವ್ರ ಗಾಡಿಯಾಗ ಒಣಗಾಕ್ಕೊಂಡ್ಬಿಡ್ತಾರ. ಆಚೆ ಕಂಬೆ ಪೂಜೆ ಮಾಡ್ಕೊಂಡು ತಮ್ಗೆ ಆದಷ್ಟು ಪ್ರಸಾದ ಮಾಡ್ಕೊಂಡು ಹೋಗ್ಬಿಡ್ತಾರ. ಯಾವತ್ತು ನಮ್ದು ಅಂತ ಏಕೆ ಬರ್ತಪ್ಪ ಗುರುನಾಥ್. ನಾ ಮಾಡಿನಂತ ಹೊಟ್ಟೆ ನನ್ನ ಮನಸ್ಸು ಒಳಗಿತ್ತಂದ್ರೆ ನಮ್ಮ ಕೈಯಾಗ ಇರ್ಲಿಲ್ಲ ಅಂದ್ರೆ ಏನ್ ಕೊಡೋದ್ರಿ? ನಡಬರ್ಕಿ ಇದ್ದಂಗ. ನಾವ್ ಸುಮ್ಮನೆ ಆಡಿಸ್ತಂಗ ಆಡಾರ ನಾವು ಆಡೋರು. ಅಂತಿಮವಾಗಿ 2ನೇ ದಿನದ ವಸತಿಗಾಗಿ ನಾವು ಚಿಕ್ಕೇಸರೂರು ಗ್ರಾಮಕ್ಕೆ ಬಂದು ತಲುಪಿದ್ದೇವೆ. ಆಲ್ರೆಡಿ ಎಲ್ಲ ಬಂದಿದ್ದಾರೆ, ನಾವೇ ಸ್ವಲ್ಪ ಲೇಟು. ಎಲ್ಲ ಸಂಗೀತ ರಸಮಂಜರಿ ಪ್ರಾರಂಭ ಆಗಿಬಿಟ್ಟಿದೆ. ಸಂಗೀತ ರಸಮಂಜರಿ ನಮ್ಮನ್ನು ಬಿಟ್ಟೇ ಚಾಲು ಮಾಡ್ಬಿಟ್ಟಿದ್ದಾರೆ ಇವತ್ತು. ನಾನು ಹೋಗಿ ಈಗ ಜಾಯ್ನ್ ಆಗ್ತೀನಿ. ಬಿಸಿ ಬಿಸಿ ಹೋಳಿಗೆ ಕೂಡ ರೆಡಿ ಆಗ್ತಾ ಇದೆ. ಇವರೆಲ್ಲ ನಮ್ಮ ಫ್ರೆಂಡ್ಸ್, ನಮ್ಮನ್ನೆಲ್ಲ ಬಿಟ್ಬಿಟ್ಟು ಮುಂದೆ ಬಂದ್ಬಿಟ್ಟಿದ್ದಾರೆ. ವೀಕ್ಷಕರು ನೀವಾದ್ರೂ ಬೈರಿ ಇವರಿಗೆ, ನಮ್ಮನ್ ಬಿಟ್ಟು ಮುಂದೆ ಬಂದಿರೋದಕ್ಕೆ. ರಾಯಚೂರು ಮಣ್ಣವ್ರು ಇವ್ರಿ, ಇಲ್ಲಿದಾರ ನೋಡಿ, ರಾಯಚೂರು ಮಣ್ಣವ್ರು.
ದೇವಸ್ಥಾನ ಆಂಜನೇಯನ ದೇವಸ್ಥಾನ ಇದೆ, ಎಲ್ರಿಗೂ ದರ್ಶನ ಮಾಡಿಸ್ತೀನಿ. ಇಲ್ಲೂ ಕೂಡ ಮಲಗಿರ್ತಾರೆ. ಶಿವನ್ ದೇವಸ್ಥಾನ, ಆಂಜನೇಯನ ದೇವಸ್ಥಾನ. ಒಂದೇ ದೇವಸ್ಥಾನದಲ್ಲಿ 3 ದೇವರುಗಳಿದ್ದಾರೆ. ಇಲ್ಲಿ ಬಸವಣ್ಣ ದರ್ಶನ ಮಾಡ್ಕೊಳ್ಳಿ. ಅಲ್ಲಂದ್ರೆ ಮಾಡಿಬಿಟ್ಟಿರ್ತಾರೆ, ತುಂಬಾ ನೀಟಾಗಿರ್ತಾರೆ. ತಮ್ಮ ಬ್ಯಾಗ್ ಅಂತ ಇಲ್ಲಿ ಸಂಗೀತ ರಸಮಂಜರಿ ಪ್ರಾರಂಭ ಆಗಿದೆ. ಎಂದು ರಮೇಶ್ ಅವರು ಸಾಂಗ್ ಆಡ್ತಾ ಇದ್ದಾರೆ. ಈ ಕಡೆ ಹೋಳಿಗೆ ರೆಡಿ ಆಗ್ತಾ ಇದೆ. ಪ್ರತಿಯೊಬ್ಬರಿಗೂ ಹೋಳಿಗೆ ಮಾಡ್ತಾ ಇದ್ದಾರೆ. ನಮ್ಮ ಪುರಸಭೆ ಸದಸ್ಯರು ನಾಳೆ ಅಂತ ತುಂಬಾ ಚೆನ್ನಾಗಿ ಸೇವೆ ಮಾಡ್ತಾರೆ. ಹಂಗೆ ಡ್ಯಾನ್ಸ್ ಕೂಡ ಮಾಡ್ತಾರೆ ಅವಾಗ ಹೋಳಿಗೆ ನೋಡಿ ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ. ಪ್ರಸಾದ ಹೋಳಿಗೆ ಊಟ. ಮುತ್ತಣ್ಣ ಪತ್ತಾರವರು ಇವತ್ತು ಹೋಳಿಗೆ ಪ್ರಸಾದದ ಸೇವೆಯನ್ನ ನೀಡಿದ್ದಾರೆ. ಇವತ್ತು ನಾಳೆ ಬರ್ತಾರೆ ಅವರು ಕೂಡ. ಕಂಚಿಗಾರ್ ರಾಜು ಅವರ ಸ್ಮರಣಾರ್ಥವಾಗಿ, ಅವರ ಪತ್ತಾರ ಸಮಾಜದ ಅಧ್ಯಕ್ಷರಾಗಿದ್ರು ಅವರು, ಅವರ ಸ್ಮರಣಾರ್ಥವಾಗಿ ಇವತ್ತು ಹೋಳಿಗೆ ಊಟ, ಸ್ಪೆಷಲ್ ಆಗಿ ಹೋಳಿಗೆ ತುಪ್ಪ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ದಾರೆ. ಸೇವಾರ್ಥಿಗಳು ಕೂಡ ಅಷ್ಟೇ ಶ್ರದ್ಧೆಯಿಂದ ಸೇವೆ ಮಾಡ್ತಾ ಇದ್ದಾರೆ. ಇವ್ರು ಯಾವಾಗ ನೋಡಿದ್ರು ಫೋನಲ್ಲೇ ಇರ್ತಾರೆ, ಸುಮ್ನೆ ಸೌಂಡ್ ಮಾಡೋದು. ಇವ್ರಿಗೆಲ್ರು ಒಂದ್ ಸ್ವಲ್ಪ ನಮ್ಮ ವೀಕ್ಷಕರು ಚೆನ್ನಾಗಿ ಆಶೀರ್ವಾದ ಮಾಡಿ ಒಂದ್ ಸ್ವಲ್ಪ. ಹೋಳಿಗೆ ತುಪ್ಪ ಅಚ್ಚುಕಟ್ಟಾಗಿ ರೆಡಿ ಮಾಡಿದ್ದಾರೆ. ನಮ್ಮ ಮೋದಿನವರು ಕೂಡ ಇವತ್ತು ಸೇವೆಗೆ ಬಂದಿದ್ದಾರೆ. ಜಾತ್ರೆ ಸಿಗ್ತಾರೆ, ಯಾರು ಸಿಗ್ತಾರೆ? ಮೇಲೆ ಮಸಾಲೆ ರೈಸ್ ಇದೆ, ಸಾಂಬಾರ್ ಇದೆ. ಬುಧವಾರ ಎಲ್ರದ್ದು ಊಟ ಆಯ್ತು. ಊಟ ಮಾಡಿ ಮಲಗಿದ್ದಾರೆ. ಟೈಮ್ 9:30. ಮತ್ತೆ ಬೆಳಗ್ಗೆ ಯಥಾ ಪ್ರಕಾರ 3 ಗಂಟೆಗೆ ನಮ್ಮ ಜರ್ನಿ ಶುರು ಆಗುತ್ತೆ. ಬೆಳಗ್ಗೆ ಮತ್ತೆ ಟೀ ಮಾಡಿರ್ತಾರೆ. ಟೀ ಕುಡಿದು ಬಂದ್ ತಿನ್ನೋರು ಬಂದ್ ತಿಂತಾರೆ. ಜರ್ನಿ ಹಂಗೆ ಸಾಗ್ತಾ ಇರುತ್ತೆ. ನೆಕ್ಸ್ಟ್ ರೂಟ್ ತುಂಬಾ ರಸ್ತೆ ಸರಿ ಇಲ್ಲದೆ ಇರೋ ರೂಟ್ ಇದೆ. ಆ ರಸ್ತೆಯಲ್ಲಿ ಹೋಗೋದೇ ಒಂದು ಸಾಹಸನೆ ಅಂತ ಹೇಳ್ಬೋದು. ಯಾಕಂದ್ರೆ ದೊಡ್ಡ ದೊಡ್ಡ ಕಲ್ಲು ಇರುತ್ತೆ ರಸ್ತೆಯಲ್ಲಿ. ಇವತ್ತಿಗೆ ಈ ಎಪಿಸೋಡ್ ನ ಎಂಡ್ ಮಾಡ್ತೇನೆ. ಮತ್ತೆ ನಾಳೆ ಯಥಾ ಪ್ರಕಾರ ಏನೆಲ್ಲ ರಸ್ತೆಯಲ್ಲಿ ಸಿಗುತ್ತೆ ಅನ್ನೋದನ್ನ ತೋರಿಸ್ತೇನೆ. ಓಕೆ, ಥ್ಯಾಂಕ್ ಯು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.